ಅವ್ರು ಎಲ್ಲಿ ತೆಗಿಬೇಕು? ಒಂದು ಬಿಲ್ಡಿಂಗ್ ಆಗೋದು ಎಷ್ಟು ಖರ್ಚಾಗ್ತದೆ, ಗ್ರೌಂಡ್ ಎಷ್ಟು ಬೇಕು, ಇವೆಲ್ಲ ಮಾಡಬೇಕಲ್ಲ. ಮಾಡಿದ ಮೇಲೆ ಟೀಚರ್ ಫೀ ಕೊಡಬೇಕು, ಪೇಮೆಂಟ್ ಮಾಡ್ಬೇಕು ಪ್ರತಿ ತಿಂಗಳು. ಮತ್ತು ಎಲ್ಲಿ ತೆಗಿತಾರೆ ದುಡ್ಡು? ಏನು ಹೊಲ ಅದ ರೀ, ಮನೆ ಅದ, ಹೋಗಿ ರೊಕ್ಕದ ದುಡ್ಡು ಹಣ ಇದದ ಗಿಡಗಳದವ ಹರ್ಕೊಂಬಂದು ಹಾಕ್ತಾರೆ ಬಿಡಪ್ಪ ಅಂತೇಳಿ. ಯಾವುದನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದನೋ, ಯಾವುದನ್ನು ಸರ್ಕಾರ ಮಾಡಬೇಕಾಗಿತ್ತೋ ಅದನ್ನು ಯಾರಿಗೂ ಕೊಟ್ಟಿದ್ದಾರೆ, ಅವ್ರು ದಂಧೆ ಮಾಡಾಕ್ತಾರೆ ಅವ್ರು ಪಾಪ. ಇವತ್ತು ಶಿಕ್ಷಣ ದಂಧೆ ಐತೆ. ಡೊನೇಷನ್ ಲೋವರ್ ಗೇಜ್ ಅಪ್ಪರ್ ಗೇಜ್ 50,000 6 ಲಕ್ಷ ಏನು ಬೇಕಾಗಿ ತಾಲೂಕು ಮಟ್ಟದಲ್ಲಿ ಇವತ್ತು ಒಂದು 20,000 ಡೊನೇಷನ್, 40,000 ಡೊನೇಷನ್ ಎಲ್ಲ ಎಲ್ಲೆಲ್ಲಿ ಕ್ರಾಸಿಗೆ ಅದಾವೆ. ಅಲ್ಲಿ ಡೊನೇಷನ್ ಇಲ್ಲದಂಥ ಒಂದೇ ಒಂದು ಸಂಸ್ಥೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆನ್ ರೆಕಾರ್ಡ್ ಸಿಗೋದಿಲ್ಲ ನಮಗೆ ಆಫ್ ದ ರೆಕಾರ್ಡ್. ಅದನ್ನು ಈಗ ನಮ್ಮ ಸ್ಟೂಡೆಂಟ್ ಫೆಡರೇಷನ್ದವರು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ABP ಅವರು ಹೋರಾಟ ಮಾಡಲೇಬೇಕಂತ ವಿಷಯ ಇದು. ಯಾಕೆಂತಂದ್ರೆ ಇಲ್ಲಿ ಯಾವುದನ್ನೂ ಇಲ್ಲ, ಯಾವ ಹೋರಾಟಗಳು ಎದಕ್ಕೆ ಆಗಬೇಕಾಗಿದೆ? ಡೊನೇಷನ್ ಸಲುವಾಗಿ ಹೋರಾಟ ಮಾಡಿದ ಪಾಪ ಅವ್ರಿಗೆ ದುಡ್ಡು ಯಾರು ಕೊಡೋರು? ಅದಕ್ಕೆ ಸರ್ಕಾರ ತನ್ನ ಜವಾಬ್ದಾರಿ ತೊಗೊಂಡ್ರೆ 50 ಲಕ್ಷ ಕೋಟಿ ರೂಪಾಯಿ, ನಮ್ಮಲ್ಲಿ 5-6 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಎಷ್ಟು ಕೊಡ್ತಾರೆ ಶಿಕ್ಷಣಕ್ಕೆ? ಅಂದಾಗ ಪ್ರೈವೇಟ್ದಾಗ ಕೂಡ ಪಾಪ ಅವ್ರು ತಾವು ನಡೆಸಿದ್ರು. ತಮ್ಮ ಲಾಭನ ತಗೊಳ್ಬೇಕು, ತಮ್ಮ ಭೂಮಿ ಹಾಕಬೇಕು, ಭೂಮಿ ದುಡ್ಡು ಹಾಕಬೇಕು, ಬಿಲ್ಡಿಂಗ್ ಮಾಡ್ಕೋಬೇಕು, ಆನಂತರ ಟೀಚರ್ಗಳ ಪಗಾರ ರೆಗ್ಯುಲರ್ ಕೊಡಬೇಕು. ಮತ್ತು ಪಾಪ ಅವ್ರಿಗೆ ಪಗಾರ ಕಡಿಮೆ ಕೊಡ್ತಾರೆ ರೀ. ಕನ್ನಡ ಹಿಂದಿ ಕಲಿಸೋರಿಗೆ, ಸೋಷಿಯಲ್ ಸ್ಟಡಿ ಕಲಿಸೋರಿಗೆ ತಿಂಗಳು 5,000 8,000 10,000 ಕೊಟ್ಟರೆ ಭಾಳ ಟೀಚರ್ಗಳಿಗೆ. ಅಲ್ಲಿ ಇಂಗ್ಲೀಷ್ ಕಲಿಸೋರಿಗೆ, ಮ್ಯಾಥ್ಸ್ ಕಲಿಸೋರಿಗೆ, ಸೈನ್ಸ್ ಕಲಿಸೋರಿಗೆ ಒಂದಿಷ್ಟು ಹೆಚ್ಚು ಸಿಗ್ತದೆ 10,000 ರೂಪಾಯಿ. 15,000 ಮೇಲಿಂದ ಯಾರು ಸಿಗಲಿಕ್ಕಿಲ್ಲ ಅನಿಸುತ್ತೆ. ಎಲ್ಲೋ ಒಬ್ರು ಭಾಳ ದೊಡ್ಡ ಮನುಷ್ಯರಿದ್ರೆ ಒಂದು 20,000 ಕೊಡ್ತಾರೆ. ಗೌರ್ಮೆಂಟ್ದಾಗ ಎಷ್ಟು ಪೇಮೆಂಟ್ ರೀ? ಅದು ಆ ಪ್ರಮಾಣ ಬೇಡ, ಅಟ್ಲೀಸ್ಟ್ 20,000 30,000 ಕೊಡುವಂಥದ್ದು ಆಗಬೇಕಲ್ಲ. ಗೌರ್ಮೆಂಟ್ದಲ್ಲಿ ಸಾಕಷ್ಟು ಅದು 40,000 30,000 50,000 ಅದಾವ, 60,000 ಅದಾವ ಅಂತ ಕೇಳಿದ್ದೀನಿ ನಾನು. ಅದು ಗೌರ್ಮೆಂಟ್ ಇದ್ದಂಥದ್ದು ಪ್ರೈವೇಟ್ದವ್ರು ಒಪ್ಪಿಸಿಬಿಟ್ಟಿದ್ದು ನಮ್ಮ ಜವಾಬ್ದಾರಿ ಬೇಡಪ್ಪ, ಇದು ಪೇಮೆಂಟ್ ಕೊಡೋದು ಬಿಲ್ಡಿಂಗ್ ಕಟ್ಟೋದು ಯಾರು ಬೇಕಾಗಿದ್ರಿ? ಯಾರು ಮಕ್ಳು ತಾಯಿದ್ರೆ ನಮಗಿಲ್ಲ